ಇಲ್ಲ ಅಂದರೆ ಆವಾಗಲೇ ಒಂದು ಒಳ್ಳೆ ಮಾತು ಹೇಳ್ತೀವಿ, ಕೊಲಾಬ್ರೇಟಿವ್ ಪ್ರೋಸೆಸ್ ಸಿನಿಮಾ ಅಂತಂದರೆ. ಹೌದು, ಡೆಫಿನೆಟ್ಲಿ ಅವ್ರವ್ರ ಕೆಲಸ ಅಂದರೆ ಈಗ ನಿಮಗೆ ಯಾವ ಕೆಲಸ ಗೊತ್ತಿದೆಯೋ ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದಾಗಲೇ, ಮತ್ತು ಅವ್ರಿಗೆ ಯಾವ ಕೆಲಸ ಅವೆಲ್ಲ ಬ್ಲೆಂಡ್ ಆದಾಗಲೇ ಒಂದು ಒಳ್ಳೆ ಕ್ರಾಫ್ಟ್ ಆಗೋಕ್ಕೆ ಸಾಧ್ಯ. ಅಲ್ಲ, ಅದು ನಿಜ. ಬಿಕಾಸ್ ಅವರು ಸ್ಕ್ರಿಪ್ಟ್ ಬರೆದಿದ್ದಾರೆ, ಆಮೇಲೆ ಸ್ಕ್ರೀನ್ ಪ್ಲೇ ಎಲ್ಲ ಅದಾದಮೇಲೆ ಡೈರೆಕ್ಷನ್, ಇವ್ರನ್ನ ಡೈರೆಕ್ಟ್ ಮಾಡಬೇಕು, ಇವರು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಅದನ್ನು ಉದಿತ್ ಶೂಟ್ ಮಾಡಬೇಕು, ಭುವನೇಶ್ ಅದನ್ನು ಎಡಿಟ್ ಮಾಡಬೇಕು. ಅಫ್ಕೋರ್ಸ್ ಬೇರೆ ಯಾರು ಇರ್ತಾರೆ, ಎಲ್ಲರ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಬೇಸಿಕ್ಲಿ ಮೇನ್ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಇವರೆಲ್ಲ ಅವರ ಕೆಲಸ ಮಾಡಿದ ಮೇಲೇ ನನ್ನ ಕೈಗೆ ಬರೋದು. ನಾನು ನನ್ನ ಕೆಲಸ ಮ್ಯಾಕ್ಸಿಮಮ್ ಎಷ್ಟು ಒಳ್ಳೆಯಾಗಿ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಐ ಹ್ಯಾವ್ ಟು ಡೂ. ಇದೆಲ್ಲ ಮಾಡಿದ್ಮೇಲೆ ಒಂದು ಸಿನಿಮಾ ಆಗೋದು. ಆ್ಯಂಡ್ ಇವರು ಆಬ್ವಿಯಸ್ಲಿ ಕ್ಯಾಪ್ಟನ್ ಆಫ್ ದ ಶಿಪ್ ಥರ ಇರಬೇಕು. ಬಟ್ ಕೊಲಾಬ್ರೇಟಿವ್ ಅಂದರೆ ಐ ಥಿಂಕ್ ಅಮಂಗ್ ಆಲ್ ಆರ್ಟ್ ಫಾರ್ಮ್ಸ್ ಒನ್ ಆಫ್ ದಿ ಮೋಸ್ಟ್ ಕೊಲಾಬ್ರೇಟಿವ್ ಇಸ್ ಸಿನಿಮಾ. ವಿತೌಟ್ ಒಂದು 150 ಪೀಪಲ್ ಅವರ ಎಫರ್ಟ್ ಆ್ಯಂಡ್ ಅವರ ಡೆಡಿಕೇಶನ್ ಇಲ್ಲ ಅಂದರೆ ಸಿನಿಮಾ ಆಗಲ್ಲ. ಬಿಕಾಸ್ ನಾವು ಬರಿತಾ ಏನೂ ಬರೆದ್ಬಿಡೋದು, ನಾನು ಆನ್ ಪೇಪರ್ ಎಂಥ ಕಾಂಪ್ಲೆಕ್ಸ್ ಇಮೋಷನ್ಸ್ನು ನಾನು ಒಂದು ಕಥೆ ರೂಪದಲ್ಲಿ ಬರೆಯೋದಾದರೆ ಅಥವಾ ನಾವೆಲ್ ರೂಪದಲ್ಲಿ ಬರೆಯೋದಾದರೆ ನನಗೇನು ಚೌಕಟ್ಟೆ ಹಾಕೋಬೇಕಂತಿಲ್ಲ. ನಾನು ಏನೂ ಬರ್ಕೋಬೋದು. 2 ವರ್ಷದ ಮಗು ಹಿಂಗೆ ಮಾಡುತ್ತೆ ಹಂಗೆ ಮಾಡುತ್ತೆ ಅಂದರೆ ಮಾಡುತ್ತೆ, ಬಿಕಾಸ್ ನಾನು ಬರಿಬೋದು ಅದನ್ನು. ಬಟ್ ಇಲ್ಲಿ ಅದನ್ನು ಚಿತ್ರೀಕರಿಸಬೇಕಾದ್ರೆ ಒಂದು 3 ವರ್ಷದ ಮಗು ಹತ್ರ ಅದೇ ಲೆವೆಲ್, ಇವಾಗ ನಾನೇನೋ ಒಂದು ಇಂಟೆನ್ಸಿಟಿಯಲ್ಲಿ ಬರೆದಿರ್ತೀನಿ, ಅದೇ ಲೆವೆಲ್ ಪರ್ಫಾರ್ಮೆನ್ಸ್ನ ಆ ಹುಡುಗ ಕೊಡಬೇಕು ಅಥವಾ ಆ ಹುಡುಗಿ ಕೊಡಬೇಕು. ಅದನ್ನು ತೆಗೆಸೋದಿದೆ ಅಲ್ವಾ. ಬಿಕಾಸ್ ದ್ಯಾಟ್ ಈಸ್ ವೆನ್ ಇಟ್ ಬಿಕಮ್ಸ್ ಅ ಕೊಲಾಬ್ರೇಟಿವ್. ಓನ್ಲಿ ವೆನ್ ಆ್ಯನ್ ಆ್ಯಕ್ಟರ್ ಕಮ್ಸ್ ಆ್ಯಂಡ್ ಪರ್ಫಾರ್ಮ್ಸ್ ಅಲ್ವಾ, ಆವಾಗ ಇಟ್ ಕಮ್ಸ್ ಟು ಲೈಫ್, ಒಂದು ಪೀಸ್ ಆಫ್ ಆರ್ಟ್ ಅಲ್ವಾ. ಸೊ ದ್ಯಾಟ್ ಈಸ್ ವೈ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅವ್ರು ಹೇಳ್ದಂಗೆ ಅದನ್ನು ನೀವು ಅದೇ ಆ ಮೊಮೆಂಟನ್ನು ಕ್ಯಾಪ್ಚರ್ ಮಾಡೋದಿದೆಯಲ್ಲ, ದ್ಯಾಟ್ ಈಸ್ ಸಿನಿಮಾ. ಅಲ್ಲಿ ಎಲ್ಲರೂ ಇದ್ದಾರೆ, ಸೌಂಡ್ ಅವರು ಅದನ್ನು ಕ್ಯಾಪ್ಚರ್ ಮಾಡ್ತಿದ್ದಾರೆ, ಸಿನಿಮಾ ಕ್ಯಾಮ್ರಾದವ್ರು ಕ್ಯಾಪ್ಚರ್ ಮಾಡ್ತಿದ್ದಾರೆ, ಇವ್ರು ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ದ್ಯಾಟ್ಸ್ ದ ಬ್ಯೂಟಿ ಆಫ್ ಫಿಲ್ಮ್. ಓಕೆ, ಮಿಥ್ಯ ವಂದನ ಯಾರನ್ನ ಮಾತಾಡಿಸ್ತಾನೆ ಇಲ್ಲ, ನಾವು ಏನೇನೋ ಮಾತಾಡ್ತಾ ಇದ್ದೀವಿ. ಏನಿವ ನಮ್ಮನ್ನು ಮಾತಾಡಿಸ್ತಾನೆ ಇಲ್ಲ ಅಂತ ಅನ್ಕೋತಾ ಇದ್ದೀರಾ ಅವಿ? ಹಾಂ, ಏನು ಮಾಡಿದ್ದೀರಾ ಫಿಲ್ಮಲ್ಲಿ ನೀವು? ಅವರಿಷ್ಟು ಸಿಂಪಲಾಗಿ ಏನು ಮಾಡಿಲ್ಲ ಅಂತಿದ್ದಾರೆ. ನೀವು ಆ್ಯಕ್ಚುಲಿ ಸಿನಿಮಾ ನೋಡಿದಾದ್ಮೇಲೆ ಜನರು ಅವ್ರ ಬಗ್ಗೆ ಸಿಕ್ಕಾಬಟ್ಟೆ ಮಾತಾಡ್ತಾರೆ. ಇದು ಗ್ಯಾರಂಟಿ. ಇದು ನೋಡಿ ತುಂಬ ಖುಷಿ ಆಯಿತು. ನನ್ನ ಅವಾಗಲೇ ಬಂದಾಗ ಅಂದ್ಕೊಂಡು ಯಾರು ಮಗು ಇದು ಅಂತ ಅಂದ್ಬಿಟ್ಟು. ನಮ್ಮ ಜನರಲ್ಲಿ ಸಿಕ್ಕಿದ ರಿಯಾಕ್ಷನಲ್ಲಿ ಸರಿಯಪ್ಪ, ಒಂದು ಹಂತಕ್ಕೆ 11 ವರ್ಷದ ಹುಡುಗನಿಗೆ ಒಂದು ಏನಾರು ಹೇಳ್ಕೊಡ್ಬೋದು, ನೀವು ಈ 3 ವರ್ಷದ ಹುಡುಗಿ ಹೆಂಗೆ ಪರ್ಫಾರ್ಮ್ ಮಾಡ್ಬೋದು ಈ ರೀತಿಯಲ್ಲಿ ಅಂತ. ಸೊ ಅವ್ರು ಭಾಳ ಸಿಂಪಲಾಗಿ ಏನು ಗೊತ್ತಿಲ್ಲ ಅಂದರು, ಬಟ್ ತುಂಬ ತುಂಬ ಕಾಂಪ್ಲೆಕ್ಸ್ ಪರ್ಫಾರ್ಮೆನ್ಸ್ ಅದು ಅವರ ಇಮೋಷನ್. ತುಂಬ ದೊಡ್ಡವ್ರು ಒಂದು ಮಾತು ಹೇಳಿದ್ರೆ ಅಣ್ಣವ್ರ ವಿಚಾರಕ್ಕೆ ಅಥವಾ ತುಂಬ ಇನ್ನಸೆನ್ಸ್ ಅನ್ನೋದಿದೆಯಲ್ಲ, ಇನ್ನಸೆನ್ಸ್ ಇದ್ರೇ ಅಷ್ಟು ದೊಡ್ಡ ಆರ್ಟಿಸ್ಟು ಅಥವಾ ಅವ್ರಿಗೇನು ತುಂಬಿದ್ರು ಅದು ಹಂಗೆ ಬರುತ್ತಾಚೆ ಅಂತ. ಸೊ ಇದು ಮಕ್ಕಳ ಜೊತೆ ಐ ಥಿಂಕ್ ದಟ್ ಈಸ್ ವಾಟ್ ಐವ್ ರಿಯಲೈಸ್ಡ್ ಆಲ್ಸೋ ನಾವು. ಬಿಕಾಸ್ ನಾನು ಮತ್ತೆಲ್ಲೋ ಹೇಳ್ತಾ ಇದ್ದದ್ದು, ನಾವೀಗ ಒಂದು ಸೀಸನ್ಡ್ ಟ್ರೈನ್ಡ್ ದೊಡ್ಡ ಕಲಾವಿದರ ಹತ್ರ ಅವ್ರಿಗೆ ABC ಅಂದರೆ ಅವ್ರು ABCನೇ ಕೊಡ್ತಾರೆ ನಮಗೆ, ಅದನ್ನೇ ಸ್ವಲ್ಪ ಪಾಲಿಷ್ ಮಾಡಿಕೊಡ್ತಾರೆ. ಮಕ್ಕಳು ಅವ್ರು ABC ಅಂದರೆ XYZ ಕೊಟ್ಬಿಡ್ತಾರೆ ನಮಗೆ. ಅವ್ರೇನೋ ಕಂಪ್ಲೀಟ್ಲಿ ಬೇರೆ ಕೊಡ್ತಾರೆ, ಬಟ್ ದ್ಯಾಟ್ ಈಸ್ ಸೋ ಆರ್ಗ್ಯಾನಿಕ್, ಸೋ ಬ್ಯೂಟಿಫುಲ್ ಅಲ್ವ. ಅದನ್ನ ನಾವು ಎಷ್ಟೊಂದು ಸರ್ತಿ ಆಗಿದೆ ಅಂದರೆ ಸ್ಕ್ರಿಪ್ಟಲ್ಲಿ ಏನೋ ಒಂದು ಕಡೆ ಬರೆದು ಒಂದು ಫುಲ್ ಸ್ಟಾಪ್ ಹಾಕಿದ್ದೀನಿ ನಾನು, ಅಲ್ಲಿಂದ ಒಂದು ಹೆಜ್ಜೆ ಮುಂದಕ್ಕೆ ತಗೊಂಡೋಗ್ಬಿಡ್ತಾರೆ ಇವರು. ಸೊ ಅಂಥ ಮೂಮೆಂಟ್ಸ್ ನಾವು ವಿ ಕ್ಯಾನ್ ನೆವರ್ ಪ್ಲ್ಯಾನ್, ವಿ ಜಸ್ಟ್ ಹ್ಯಾವ್ ಟು ಬಿ ಓಪನ್. ಆ್ಯಂಡ್ ಇವರು ಆ್ಯಸ್ ಅ ಪರ್ಫಾರ್ಮರ್ಸ್ ಅವ್ರು ಪರ್ಫಾರ್ಮ್ ಮಾಡಿದಾಗಲ್ಲ, ಮಕ್ಕಳು ಎಸ್ಪೆಷಲಿ, ಬಿಕಾಸ್ ದೊಡ್ಡವ್ರಿಗೆ ಇಲ್ಲಿ ಬಂದು ನಿಲ್ಲಬೇಕು, ಇದು ನನ್ನ ಮಾರ್ಕು, ಇಷ್ಟೇ ಇದರಲ್ಲಿ ರಿದಮಲ್ಲಿ ಹೇಳಬೇಕು ಅಂತ. ವಿತ್ ಕಿಡ್ಸ್ ಅದ್ಯಾವುದು ಬೌಂಡ್ರಿ ಇಲ್ಲ ಅಲ್ವಾ. ಅದರಿಂದಾಗಿ ಐ ಥಿಂಕ್ ವಾಟ್ ದೇ ಗಿವ್ ಅಲ್ವಾ ಈಸ್ ದ್ಯಾಟ್ ಮಚ್ ಮೋರ್ ನ್ಯಾಚುರಲ್. ವೆನ್ ದೇ ಗಿವ್ ಗುಡ್ ಪರ್ಫಾರ್ಮೆನ್ಸ್ ಇಟ್ ಇಸ್ ಬ್ರಿಲಿಯಂಟ್ ಜನರಲಿ. ಮಿಥ್ಯ ಆ್ಯಕ್ಚುಲಿ ಎಲ್ಲರಿಗಿಂತ ಸೀನಿಯರ್ ಅಂತ ನೀವು? ಹೌದು, ಸಿನಿಮಾಲಿ ನಾವು ಡೆಬ್ಯೂಟೆಂಟು. ಇವರು ಆಲ್ಮೋಸ್ಟ್ 15-20 ಸಿನಿಮಾ ಮಾಡಿದ್ದಾರೆ ಆಲ್ರೆಡಿ. ಯಾವ್ದಾದ್ರು ಮಾಡಿದಿರಿ? ಕಾಂತಾರದಲ್ಲಿ ಮಾಡಿದ್ದೆ, ರಿಷಬ್ ಶೆಟ್ಟಿ ಅವ್ರು, ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅದಲ್ಲಿ ಮಾಡಿದ್ದೆ, ವಿಕ್ರಾಂತ್ ರೋಣದಲ್ಲಿ ಮಾಡಿದ್ದೆ, ಮತ್ತು ತುಳುವಲ್ಲಿ ತುಂಬ ಮಾಡಿದ್ದೆ ಮ್ಯಾಂಗ್ಳೂರಲ್ಲಿ, ರಾಹು ಕಾಲ ಗುಳಿಗ ಕಾಲ ಅಂತ ಮಾಡಿದ್ದೆ, ಪಪ್ಪೆರರ ಮಾಡಿದ್ದೆ, ಇನ್ನೂ ಅಷ್ಟು ಮಾಡಿದೆ. ಒಂದು ಒಳ್ಳೆ ಫ್ಯಾನ್ ಬೇಸ್ ಇದೆ ಆ ಕಡೆ ಕರಾವಳಿಗೆ ಅಲ್ವಾ? ಆ್ಯಂಡ್ ರೆಡಿ ಆಗ್ತಿದ್ದಾರೆ ಅವರು, ನ್ಯಾಷನಲ್ ಲೆವೆಲ್ ಕಿಕ್ ಬಾಕ್ಸಿಂಗ್ ಗೋಲ್ಡ್ ಮೆಡಲಿಸ್ಟು. ವಾವ್, ಸೂಪರ್. ಈ ವರ್ಷ ನ್ಯಾಷನಲ್ಸ್ ಇದೆ, ಗೋಲ್ಡ್ ಮೆಡಲ್ ಈ ವರ್ಷ ನ್ಯಾಷನಲ್ಸ್ ಇದೆ. ಆಗತ್ತೆ ಬಿಡಿ. ಮಿಥ್ಯ, ಸಿನಿಮಾನ ಬಂದಾಗ ಈಗ ಆಲ್ರೆಡಿ ಒಂದಷ್ಟು ಸಿನಿಮಾಗಳೆಲ್ಲ ಕೆಲಸ ಮಾಡಿರ್ತಿದ್ದಾರೆ. ಈ ಥರದ್ದೊಂದು ಈಗ ಸುಮಂತ್ ಅವ್ರು ಬಂದು ಈ ಥರದ್ದೊಂದು ಸಿನಿಮಾ ಮಾಡೋಕ್ಕೆ ಹೊರಟಾಗ ಸೊ ಹೇಗಿತ್ತು ಈ ಜರ್ನಿ, ಹೇಗಿತ್ತು ಅಂತ? ಜರ್ನಿ ಹೇಳ್ಬೇಕಾದ್ರೆ ಆ್ಯಕ್ಚುಲಿ ಫಸ್ಟ್ ಇವ್ರು ಕರೆದಿದ್ದು ಆಡಿಷನ್ ಕರೆದಿ ಓಕೆ ಅಂತ ಹೇಳಿದರು. ಆಡಿಷನ್ ಆದಮೇಲೆ ಮತ್ತೆ ವರ್ಕ್ಶಾಪ್ ಇತ್ತು ಡೈಲಿ. ಅವರು ಆವಾಗ ನನಗೆ ಆಲ್ಮೋಸ್ಟ್ ವೆಕೇಷನ್ಸ್ ಇತ್ತು. ಡೈಲಿ ಅವರು ಮನೆಗೆ ಹೋಗ್ತಿದ್ದೆ, ಅಲ್ಲಿ ಸ್ಕ್ರಿಪ್ಟ್ ಕೊಡ್ತಾಯಿದ್ರು. ಅಂದರೆ ನನಗೆ ಕೊಡ್ತಾಯಿದ್ರು ಸ್ಕ್ರಿಪ್ಟ್, ನಿನ್ನ ಡೈಲಾಗಲ್ಲಿ ನೀನೇನು ಬರಿತೀಯ ಬರಿ, ನಿನಗೆ ಏನು ಅನಿಸುತ್ತೆ ಬರಿ, ಅದೇ ನಿನ್ನ ಡೈಲಾಗ್ ಇರಬೇಕಂತ. ಆ್ಯಂಡ್ ಐ ಫೆಲ್ಟ್ ನನಗೆ ಈ ಥರ ಡೈರೆಕ್ಷನ್ ಯಾರೂ ಮಾಡಿರಲಿಲ್ಲ ಮುಂಚೆನೂ. ನಾನು ಯಾವುದಾದ್ರೂ ಒಂದು ಲೈಕ್ ಮೂವಿಯಲ್ಲಿ ಒಂದು ಲೀಡ್ ಮಾಡಿದರೆ ಈ ಥರ ಡೈರೆಕ್ಷನ್ಸ್ ಯಾರೂ ಕೊಟ್ಟಿರಲಿಲ್ಲ. ಅಂದರೆ
ಅವ್ರು ಡೈಲಾಗ್ ಹೇಳ್ತಾರೆ, ನಾವು ಅದನ್ನು ಮಾಡ್ಬೇಕು, ನಮ್ಮ ಇಮೋಷನ್ ಏನಿದೆ ನಾವು ತೋರಿಸ್ತೀವಿ. ಇದ್ರೆ ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಮೂವಿ. ಆ್ಯಂಡ್ ನನ್ನ ಫಸ್ಟ್ ಮೂವಿ, ನನ್ನ ತಂಗಿ ಜೊತೆ ಮಾಡ್ತಾ ಇರೋದು ಫಸ್ಟ್ ಮೂವಿ. ಇವನು ಅಷ್ಟೇನಿದಿರಲಿಲ್ಲ, ಮತ್ತು ಇವನ ಜೊತೆ ಮಾಡೋ ಇಟ್ಸ್ ವೆರಿ ಟಫ್. ಇವನು ತುಂಬ ಹಠ, ಆದರೂ ಚೆನ್ನಾಗಿ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ, ನನಗಿಂತ ಚೆನ್ನಾಗಿ ಮಾಡಿದ್ದಾನೆ ಹಾಗೂ ಹೇಳ್ಬೋದು ನೀವು. ಆ್ಯಂಡ್ ಇಟ್ ವಾಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಇಮೋಷನ್ ಟೋಟಲಿ. ಆ್ಯಂಡ್ ಇದು ನಾನು ಇಲ್ಲಿ ತನಕ ಮಾಡಿರೋ ಯಾವುದೇ ಮೂವಿಯಲ್ಲಿ ಈ ಥರ ಒಂದು ಹುಡುಗನ ಕ್ಯಾರೆಕ್ಟರ್ ಅಥವಾ ಈ ಥರ ಒಂದು ಇಮೋಷನ್ ಮೂವಿ ಯಾವುದೇ ಮಾಡಿರಲೇ ಇಲ್ಲ. ಈ ಥರ ಒಂದು ಲೈಕ್ ದ ಕ್ರ್ಯೂ ವಾಸ್ ವೆರಿ ಗುಡ್. ಆತ್ಮಿಕ್ ಅನ್ನ ಆಗಿರ್ಬೋದು, ನಿತಿನ್ ಅನ್ನ ಆಗಿರ್ಬೋದು. ನಿತಿನ್ ಅನ್ನ ತುಂಬ ಇಷ್ಟ ಅವರಿಗೆ, ನಿತಿನ್ ಅನ್ನ ಅಂದರೆ. ಆ್ಯಂಡ್ ಇವನ್ ಸುಮನ್ ಸರ್, ಅವ್ರು ನಮ್ಮ ADs, ಆತ್ಮಿಕ್ ಅಂಡ್ ನಿತಿನ್ ವೆರರ್ ADs. ಅವ್ರ ಮಕ್ಳು ಇನ್ಚಾರ್ಜ್ ಅವರು. Okay. ಬಿಕಾಸ್ ಶೂಟ್ ಕರೆಕ್ಟ್ ರೆಡಿ ಆದಾಗ ಇವರಿಲ್ಲ, ಸೈಕಲ್ ಹಿಡ್ಕೊಂಡೆಲ್ಲ ಹೋಗಿರ್ತಾರೆ. ಸೊ ಇವ್ರನ್ನ ಕಟ್ಟಾಕಕ್ಕೆ ಇಬ್ರು ADs ಇದ್ರು. ಇಟ್ ವಾಸ್ ವೆರಿ ಗುಡ್ ಟೋಟಲಿ. ಅಂದರೆ ಒಂದು ಸಣ್ಣ ಗ್ಲಿಮ್ಸ್ ನೋಡಿದಾಗ್ಲೇ ನಮಗೇನೆ ಏನಪ್ಪ ಇದು ಅಂತ ಅಂದರೆ ಒಂದು ತಾಗುತ್ತೆ, ಒಂದು ತಳಮಳ ಆಗುತ್ತೆ. ಅಂದರೆ ಎಮೋಷನ್ಸ್ನ ಬರೆಯೋದು ನೀವು ತುಂಬ ಸುಲಭ, ಓಕೆ ಬರಿಬೋದು, ಹಿಂಗೆಲ್ಲ ಅದನ್ನು ತೆಗೆಸೋ ಅಂಥದ್ದು ಇದೆಯಲ್ಲ, ಆ ಹಂತ ಬಂದಾಗ ಇಂಥ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಅದನ್ನು ಹೆಂಗೆ ತುಂಬೋದು, ಅವ್ರನ್ನ ಫೀಲ್ ಮಾಡಿಸ್ಬೇಕಲ್ಲ. ಸೊ ಆ ಪ್ರಾಸೆಸ್ ಅಂತ ಬಂದಾಗ ಹೇಗಾಯಿತು ಅಂತ. ಹೌದು, ಅದು ದ್ಯಾಟ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ನನಗೆ. ಅದು ರಿಯಲೈಸ್ ಆಗಿದ್ದು ನಾವು ಆಡಿಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ. ಬಿಕಾಸ್ ಬರಿತಾ ಏನೋ ಬರ್ಕೊಂಬಿಟ್ಟಿದ್ದೀನಿ ನಾನು. ಆಡಿಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅತೀಶ್ ಜೊತೆ ಒಂದಿಷ್ಟು ಬೇರೆ ಹುಡುಗರನ್ನು ಮಾಡಿದ್ವಿ ಆಡಿಷನ್. ಆ್ಯಂಡ್ ಐ ಥಿಂಕ್ ಅತೀಶ್ದು 3 ಸರ್ತಿ ಮಾಡಿದ್ವಿ ಆಡಿಷನ್. ಬಿಕಾಸ್ ಎಲ್ಲೋ ಒಂದು ಕಡೆ ದೇರ್ ವಾಸ್ ಅ ಸ್ಪಾರ್ಕ್, ಇವನು ಮಾಡಬಲ್ಲ ಇವನು ಅಂತ. ಮತ್ತೇನೋ ವಿ ಆರ್ ನಾಟ್ ವೆರಿ ಕನ್ವಿನ್ಸ್ಡ್ ಬಿಕಾಸ್ ಸಿಕ್ಕಾಬಿಟ್ಟೆ ಇಮೋಷ್ನಲ್ ಟರ್ಮೋಯಿಲ್ ಇದೆ. ಆ್ಯಂಡ್ ಗ್ರಾಫ್ ಅವ್ನು ಏನೆಲ್ಲ ಇಮೋಷನ್ ತೋರಿಸ್ಬೇಕಲ್ಲ, ಇಟ್ಸ್ ಅ ವೈಡ್ ವೆರೈಟಿ ಆಫ್ ಗ್ರಾಫ್, ಒಂದೇ ನೋಟ್ ಪರ್ಫಾರ್ಮೆನ್ಸ್ ಅಲ್ಲ. ಸೊ ಆಡಿಷನ್ ಮಾಡಿದ್ವಿ. ಆ್ಯಂಡ್ ಆಡಿಷನ್ ಆದಮೇಲೆ ಅತೀಶ್ನೇ ಫೈನಲೈಸ್ ಮಾಡಿದ್ವಿ. ಬಟ್ ಸ್ಟಿಲ್ ಅಲ್ಲೊಂದು ಡೌಟ್ ಇತ್ತು ಎಲ್ಲೋ ಒಂದು ಕಡೆ, ಸೇಮ್ ನಾವು ಇಷ್ಟೆಲ್ಲ ಬರ್ಕೊಂಬಿಟ್ಟಿದ್ದೀವಿ, ಇವಾಗ ಹೆಂಗೆ ಪರ್ಫಾರ್ಮೆನ್ಸ್ ತೆಗ್ಸೋದು ಹೆಂಗೆ ಅಂತ. ಬಟ್ ದೆನ್ ಶೂಟ್ ಮೊದಲು ಒಂದು 2 ತಿಂಗಳು ಐ ಥಿಂಕ್ ಸುಮ್ಮನೆ ನಾವುಗಳು ಪ್ರೀ ಪ್ರೊಡಕ್ಷನ್ ಮಾಡ್ತಾಯಿದ್ವಿ. ಅತೀಶ್ ಆಲ್ಮೋಸ್ಟ್ ಎವ್ರಿ ಡೇ ಬಂದಿದ್ದಾನೆ ಆಫೀಸ್ಗೆ, ಬಂದು ಸುಮ್ಮನೆ ಕೂರೋ ನಮ್ಮ ಜೊತೆ. ಆ್ಯಂಡ್ ಲಾಟ್ ಆಫ್ ಟೈಮ್ಸ್ ಏನು ಮಾಡ್ತಿದ್ದೆ ನಾನು, ನನಗೂ ಪರ್ಸ್ನಲಿ ಭಯ ಇತ್ತು. ಬಿಕಾಸ್ ನನಗೂ ಮಕ್ಕಳಿದ್ದಾರೆ ಅಲ್ವಾ. ಆ್ಯಂಡ್ ಇವನು 11 ವರ್ಷದ ಹುಡುಗ. ಆ್ಯಂಡ್ ಇವನಿಗೆ ನಾನು ದಿವಸ ಬಂದು ಅಯ್ಯೋ ನಿನ್ನ ಅಪ್ಪ ಸತ್ತೋಗಿದ್ದಾರೆ, ಅಮ್ಮ ಸುಸೈಡ್ ಮಾಡ್ಕೊಂಡಿದ್ದಾರೆ, ಇದನ್ನು ದಿವಸ ಹೇಳೋಕ್ಕೆ ನನಗೂ ಧೈರ್ಯ ಇಲ್ಲ ಅಲ್ಲ. ಸೊ ಸ್ಕ್ರಿಪ್ಟ್ ಕೊಟ್ಬಿಡೋನು ಅವನಿಗೆ, ಫಸ್ಟ್ ಓದ್ಕೋ ಸ್ವಲ್ಪ. ಆ್ಯಂಡ್ ನಾನು ಸ್ಕ್ರಿಪ್ಟ್ ಅವನ ಹತ್ರ ಬಹಳ ಕಡಿಮೆ ಮಾತಾಡಿದ್ದು. ಬಟ್ ವಾಟ್ ಐ ವುಡ್ ಡೂ ಇಸ್ ಬ್ಯಾಕ್ ಸ್ಟೋರಿಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಹೇಳ್ತಿದ್ದೆ ಅವನಿಗೆ. ಸೊ ನೀನು ಮುಂಬೈಲಿ ಹುಟ್ಟು ಬೆಳೆದಿರೋನು, ಸೊ ನಿನ್ನ ಫ್ರೆಂಡ್ ಸರ್ಕಲ್ ಏನಿರಬಹುದು ಅಲ್ಲಿ ಅಂತ ಹೇಳು ನನಗೆ ಅಂತ. ಅಥವಾ ಬಿಕಾಸ್ ಸಿನಿಮಾದಲ್ಲಿ ನಾವು ಎಲ್ಲೂ ಅವನ ಅಪ್ಪ ಅಮ್ಮನ ನೋಡೋದೇ ಇಲ್ಲ ಸಿನಿಮಾದಲ್ಲಿ, ಆಯಿತಾ. ಬಟ್ ಐ ಯೂಸ್ ಟು ಸೇಯಿಂಗ್ ನಿಮ್ಮ ಮನೇಲಿ ವಾತಾವರಣ ಹೆಂಗಿತ್ತು ಹೇಳು ನನಗೆ ಅಂತ. ಸೊ ಹಾಗೆ ಮಾಡಿ ಅವನ ತಲೆ ಒಳಗಡೆ ನಾನು ತುಂಬಿಸ್ತಾ ಇದ್ದೆ, ಸೇಯಿಂಗ್ ನನ್ನ ಅಪ್ಪ ಅಮ್ಮ ಹೆಂಗಿದ್ದಿರಬಹುದು ಅಂತ. ಅದೆಲ್ಲರೂ ನಮ್ಮ ಸ್ಕ್ರಿಪ್ಟ್ಗೆ ಹೊಂದುತ್ತಾ ಇರಲಿಲ್ಲ ಅಂದರೆ ಐ ಯೂಸ್ ಟು ಚೇಂಜ್ ಡೈರೆಕ್ಷನ್. ಸೇಯಿಂಗ್ ಇಲ್ಲ ಮೇ ಬಿ ನಿನ್ನ ಅಪ್ಪ ಈ ಥರ ಇರ್ತಿದ್ರು, ನಿನ್ನ ಅಮ್ಮ ಈ ಥರ ಇರ್ತಿದ್ರು. ಸೊ ಮತ್ತೊಂದು ಸೀನ್ ಏನಾದ್ರು ಕೊಡ್ತಿದ್ದೆ, ಸೇಯಿಂಗ್ ಈ ಸಿಚುವೇಷನಲ್ಲಿ ಅಪ್ಪ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಅಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಹೇಳು. ಸೊ ಆ ರೀತಿ ಮೇ ಬಿ ಸ್ಲೋಲಿ ಇಟ್ ಹೆಲ್ಪ್ ನಿಮ್ ಕ್ರಿಯೇಟ್ ಅ ಪಿಕ್ಚರ್ ಆಫ್ ಹಿಸ್ ಫ್ಯಾಮಿಲಿ, ಯಾವ ಥರ ಇದ್ದಿರ್ಬೋದು ಅಪ್ಪ ಅಮ್ಮ. ಬಿಕಾಸ್ ಸಿನಿಮಾದಲ್ಲಿ ನಾವು ಎಲ್ಲೂ ನೋಡಲ್ಲ, ಬಟ್ ಅದು ಕಾಣಿಸ್ಬೇಕು ನಮಗೆ ಅಲ್ವಾ. ಇವನ ಪರ್ಫಾರ್ಮೆನ್ಸ್ ಥ್ರೂ ಅವನ ಅಪ್ಪ ಅಮ್ಮನ ಕಾಣಬೇಕು ನಾವು. ಸೊ ಅದು ಕಾಣಬೇಕಾದ್ರೆ ಅವ್ರನ್ನ ಎಕ್ಸ್ಪೀರಿಯನ್ಸ್ ಮಾಡಿರಬೇಕು. ಸೊ ಐ ಥಿಂಕ್ ಆ ಪ್ರೋಸೆಸ್ 1 ತಿಂಗಳು ನಾವು ಏನು ಮಾಡಿದ್ವಲ್ಲ ಅವನ ಜೊತೆ, ವೇರ್ ನಾವು ಫಿಲ್ಮಲ್ಲಿದ್ದ ಸೀನ್ಸ್ ಬಹಳ ಕಡಿಮೆ ಡಿಸ್ಕಸ್ ಮಾಡಿದ್ದು, ಫಿಲ್ಮಲ್ಲಿ ಇಲ್ಲದೇ ಇರೋ ಸೀನ್ಸ್ನ, ಕಾಲ್ಪನಿಕ ಸೀನ್ಸ್ನ ಕ್ರಿಯೇಟ್ ಮಾಡಿ ಅವನ್ನ ಆ ಝೋನಿಗೆ ತರೋಕ್ಕೆ ಐ ಥಿಂಕ್ ಇಟ್ ರಿಯಲಿ ಹೆಲ್ಪ್ ನಮಗೆ. ಅದಾದ್ರ ಮೇಲೆ ಶೂಟಲ್ಲಿ ಒಂದು ಐ ಥಿಂಕ್ ಫಸ್ಟ್ ಡೇ ಒಂದು ಸ್ವಲ್ಪ ಟ್ರಿಕ್ಕಿ ಇತ್ತು ಫಾರ್ ಹಿಮ್ ಟು ಗೆಟ್ ರಿದಮ್. ಬಿಕಾಸ್ ಅವನು ಭಾಳ ಮೇನ್ ಸ್ಟ್ರೀಮ್ ಫಿಲ್ಮ್ಸ್ ಮಾಡ್ಕೊಂಡ್ಬಂದಿದ್ದಾನೆ ಅಲ್ವಾ. ಅಲ್ಲಿ ಬೇಕಾಗಿರೋ ಮೀಟರೇ ಬೇರೆ. ಆ್ಯಂಡ್ ದಿಸ್ ವಾಸ್ ಅ ವೆರಿ ರಿಯಲಿಸ್ಟಿಕ್ ಫಿಲ್ಮ್, ಇದಕ್ಕೆ ಬೇಕಾಗಿರೋ ಮೀಟರೇ ಬೇರೆ. ಸೊ ಫಾರ್ ಹಿಮ್ ಟು ಅಂಡರ್ಸ್ಟ್ಯಾಂಡ್ ದಟ್ 1-2 ದಿವಸ ಆಯಿತು ಅವನಿಗೆ. ಬಟ್ ಒನ್ಸ್ ಹಿ ಗಾಟ್ ದ್ಯಾಟ್, ಮಿಕ್ಕಿದ್ದು 17 ದಿವಸ ವಾಸ್ ಲೈಕ್ ಹಿ ನ್ಯೂ. ಆ್ಯಂಡ್ ಇವನು ಹೆಂಗಂದ್ರೆ ನನಗೆ ಭಯ ಆಗ್ತಿತ್ತು ಕೆಲವೆಲ್ಲ ಸಿಕ್ಕಾಬಟ್ಟೆ ಇಮೋಷ್ನಲ್ ಸೀನ್ ಇದ್ದಾಗ, ಇದು ಇವನಿಗೆ ಮೆಂಟಲಿ ಇಫೆಕ್ಟ್ ಆಗುತ್ತಾ ಇಲ್ವಾ ಅನ್ನೋ ಕನ್ಸರ್ನಲ್ಲಿ ಇದ್ರೂ ಅವ್ನು ಕಟ್ ಹೇಳಿದ ತಕ್ಷಣ ಅವನು ಹೋದ, ಸೈಕಲ್ ಇಟ್ಕೊಂಡು ಹೋದ, ನಗಡ್ದ, ಮತ್ತೇನೋ ಚೇಷ್ಟೆ ಮಾಡ್ದ. ಸೊ ಐ ವಾಸ್ ವೆರಿ ಕಂಫರ್ಟೇಬಲ್ ಆಫ್ಟರ್ 3 or 4 days ಸೇಯಿಂಗ್ ದಿಸ್ ಬಾಯ್ ಈಸ್ ವೆರಿ ಸಾರ್ಟೆಡ್. ಬಿಕಾಸ್ ಅದರ್ವೈಸ್ ಈ ಸಿನಿಮಾ ಮುಗಿತಾ ಎಲ್ಲೋ ಒಂದು ಕಡೆ ಏನಾದ್ರು ಒಂದು ಡೆಫಿನೆಟ್ಲಿ ಒಂದು ಎಫೆಕ್ಟ್ ಆಗುತ್ತೆ ಯಾರಿಗೊಂದು. ಡೈಲಿ ನೀವು ಇದೇ ಝೋನಲ್ಲಿ ಇರಬೇಕು ಅಂದರೆ ಬೆಳಿಗ್ಗೆ 6 ಗಂಟೆಗೆ ಸೆಟ್ ಬಂದು 6 ಗಂಟೆ ಸಾಯಂಕಾಲ 6 ಗಂಟೆ ಪ್ಯಾಕಪ್ ಆಗೋ ತನಕನೂ ನೀವು ಮತ್ತೆ ಅದೇ ಝೋನಲ್ಲಿ ನೀನು ಯುವರ್ ಬ್ರೂಡಿಂಗ್, ಯಾರೋ ಸತ್ರು ನೀನು ಆಳೋದು ಅಥವಾ ಅದೇ ಝೋನಲ್ಲಿದ್ದಾಗ ಎಫೆಕ್ಟ್ ಆಗುತ್ತಲ್ಲ ಎಲ್ಲೋ. ಬಟ್ ಈ ವಾಸ್ ವೆರಿ ಮೆಚ್ಯೂರ್ ಫಾರ್ ಹಿಸ್ ಏಜ್ ಆ್ಯಂಡ್ ದ್ಯಾಟ್ ಮೇಡ್ ಅಸ್ ಕಂಫರ್ಟೇಬಲ್ ಸೇಯಿಂಗ್. ಬಿಕಾಸ್ ಸೆಟ್ಟಲ್ಲಿ ನಮಗೂ ಅದೊಂದು ವರಿ ಇದಲ್ಲ, 2 ಮಕ್ಕಳಿದ್ದಾರೆ, ಯಾವ ಥರ ಸೀನ್ ಮಾಡಿಸ್ತಾ ಇದ್ದೀವಿ ಅವ್ರ ಹತ್ರ ಅಂತ. ಸೊ ದ್ಯಾಟ್ ಈಸ್ ವೆರಿ ಮೆಚ್ಯೂರ್. ಸೊ ಇಟ್ ಬಿಕೇಮ್ ವೆರಿ ಈಸಿ ಆಫ್ಟರ್ ದ್ಯಾಟ್. ಬಟ್ ಐ ಥಿಂಕ್ ನಮಗೆ ಆ 1-1.5-2 ತಿಂಗಳಿನ ಏನು ಪ್ರೀ ಪ್ರೊಡಕ್ಷನ್ ಇದಲ್ವಾ, ಅದು ತುಂಬ ಹೆಲ್ಪ್ ಆಯಿತು ಅನಿಸುತ್ತೆ ನನಗೆ.